ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಡೇರೆ ಗಿಡ ಮತ್ತು ಸೇವಂತಿಗೆ ಗಿಡನೆಲ್ಲ ನಾನು ನೆಟ್ಟಿರೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಹೇಗಾಗಿದೆ ನಮ್ಮನೆ ಡೇರೆ ಗಿಡ ಮತ್ತು ಸೇವಂತಿಗೆ ಗಿಡ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲೆಲ್ಲ ಫುಲ್ ಹಿಂದ್ಗಡೆ ಎಲ್ಲ ಹೂ ಬಿಟ್ಟಿದೆ ನೋಡ್ಬೋದು. ಇಲ್ಲಿ ಜೀನಿಯಾ ಗಿಡ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಅದು ಹೇಗಾಗಿದೆ, ನಾನು ಹೇಗೆ ನೆಟ್ಟಿರೋದು, ಇವಾಗ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಹೂ ಸ್ವಲ್ಪ ಬಿಡೋದು ಕಡಿಮೆ ಆಗಿದೆ. ಮತ್ತು ನಾವು ಬಿಟ್ಟಿರೋ ಹೂವನ್ನೆಲ್ಲ ದೇವರಿಗೆ ಗಿಡಕ್ಕೆಲ್ಲ ಹಾಕಿ ಕೊಯ್ತಾ ಇರ್ತೀವಿ. ಸೊ ಇದನ್ನೆಲ್ಲ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಜಿನಿಯಾ ಗಿಡಗಳು. ಸೊ ಚೆನ್ನಾಗಿ ಬಿಟ್ಟಿರೋದೆ. ಇದು ಯಾವುದು ತೆಗ್ದಿಲ್ಲ, ನಾವು ಬೀಜಕ್ಕೆ ಬೇಕು ಅಂತೇಳಿ ಹೂವನ್ನೆಲ್ಲ ಹಾಗೆ ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಬನ್ನಿ ನೋಡುವ ಹೇಗೆಲ್ಲ ಯಾವ್ಯಾವ ಕಲರ್ಸಿಂದ ಡೇರೆ ಗಿಡನ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆಲ್ಲ ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಂಡಿರುವಂತಹ ಬೆಲ್ ಐಕನ್ನ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಆರಾಮಾಗಿ ವಿಡಿಯೋನ ನೋಡ್ಬೋದು. ಹಾಗೆ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ನೆಲಕ್ಕೆ ನೆಟ್ಟಿರುವಂಥದ್ದು. ಇದು ಯಾವುದೇ ರೀತಿಯ ಪ್ಲಾಟಲ್ಲಿ ಹಾಕಿರುವಂತಹ ಹೂ ಗಿಡಗಳಲ್ಲ, ಡೈರೆಕ್ಟಾಗಿ ನೆಲಕ್ಕೆ ನೆಟ್ಟಿರುವಂಥದ್ದು. ಇದು ಯಾವುದೇ ರೀತಿ ಅಂತ ನೆಕ್ಸ್ಟ್ ಗೆಡ್ಡೆಗಳನ್ನು ತೆಗೆದಿಟ್ಟು ನೆಕ್ಸ್ಟ್ ಸೈಡಿಗೆ ಇಡೋದಿಲ್ಲ ನಾನು. ಇದಲ್ಲೇ ನೆಲಕ್ಕೆ ಅಡಿಯಲ್ಲಿ ಇರತ್ತಲ್ವ, ಅಲ್ಲೇ ನೆಕ್ಸ್ಟ್ ವರ್ಷ ಮತ್ತೆ ಚಿಗುರು ಬರೋ ಥರ ಆ ಥರ ಮಾಡಿ ನಾನು ನೆಟ್ಟಿರುವಂಥದ್ದು. ಇದಷ್ಟು ಜಿನಿಯಾ ಗಿಡಗಳು ಅಂತಂದರೆ ಜಿನಿಯಾ ಹೂಗಳನ್ನು ಯಾವುದೂ ಕೂಡ ತೆಗೆದಿಲ್ಲ. ಹೂ ಹೇಗೆ ಬಿಟ್ಟಿದ್ದು ಅಷ್ಟನ್ನು ಕೂಡ ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ಇದು ನಾನು ಬೇರೆಯವ್ರ ಕಡೆಯಿಂದ ತಂದುಬಿಟ್ಟು ಈ ಸಲ ನಾನು ಜಿನಿಯಾ ಗಿಡಗಳನ್ನು ಮಾಡಿರೋದು. ಜಿನಿಯಾ ಹೂಗಳನ್ನೆಲ್ಲ ಫುಲ್ಲಾಗಿ ಅರಳಿ ಅದು ಅಲ್ಲೇ ಒಣಗಿದ ಮೇಲೆ ಅದು ಬೀಜ ಆಗುತ್ತೆ. ನೆಕ್ಸ್ಟ್ ವರ್ಷ ಅದನ್ನು ನಾನು ಮತ್ತೆ ಜಿನಿಯಾ ಹೂಗಳನ್ನು ಮಾಡಲಿಕ್ಕೆ ಅಂತ ಶಶಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ಹಾಗೆ ಬಿಟ್ಕೊಂಡಿದ್ದೀನಿ. ದೇವ್ರಿಗೆ ಅಂತೇಳಿ ಫಸ್ಟ್ ಬಿಟ್ಟಿರೋ ಹೂಗಳನ್ನೆಲ್ಲ ಇಟ್ಟಿದ್ದೀನಿ. ಬಾಕಿದೆಲ್ಲ ಹೂಗಳನ್ನು ಕೂಡ ಹಾಗೆ ಇಟ್ಟಿದ್ದೀನಿ. ಕಲರ್ ಆಗಿದ್ದ ಜಿನಿಯಾಗಳನ್ನು ತಂದು ಇಟ್ಕೊಂಡಿದ್ದೀನಿ. ಸೊ ಈ ಸಲ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಆದರೂ ಕೂಡ ಸ್ವಲ್ಪ ಚೆನ್ನಾಗಾಗಿದೆ ಗಿಡಗಳೆಲ್ಲ. ಸೊ ಇದೆಷ್ಟು ನೆಲಕ್ಕೆ ನೆಟ್ಟಿರೋದು. ಇದನ್ನೆಲ್ಲ ನಾವು ಆಗದಿರೋದನ್ನೆಲ್ಲ ತೆಗೆದುಬಿಟ್ಟು ಬೇರೆ ಕಡೆ ನೆಡುವ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಎಷ್ಟು ಚೆನ್ನಾಗಾಗಿದೆ ಅಂತೆಲ್ಲ ನೋಡ್ಬೋದು. ಇಲ್ಲಿ ಕೆಳಗಡೆನೂ ಕೂಡ ನೆಟ್ಟಿದ್ದೀನಿ. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಕೊಟ್ಟೆಗಳನ್ನು ಬೇರೆಯವ್ರ ಮನೆಯಿಂದ ತಂದುಬಿಟ್ಟು ಈ ಥರ ಕೊಟ್ಟೆಯೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. ಜಸ್ಟ್ ಈ ಸಲಕ್ಕೆ ಗೆಡ್ಡೆ ಆದರೆ ಸಾಕು ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವುದೇ ರೀತಿಯಂತ ಹೂ ಬಿಟ್ಟಿಲ್ಲ. ಈ ಸಲ ತಂದು ನೆಟ್ಟಿರೋದ್ರಿಂದ ಯಾವುದಕ್ಕೂ ಕೂಡ ಹೂ ಬಿಟ್ಟಿಲ್ಲ. ಕೆಂಪು ಕಲರ್ ಆದಂಥ ಡೇರೆ ಹೂ ಇದೆಯಲ್ಲ ಅದು ತುಂಬ ಇದೆ ನಮ್ಮ ಗಿಡಗಳು. ಯಾಕಂದರೆ ಒಂದೇ ಜಾತಿದು ತುಂಬ ಗೆಣಸಿರೋದ್ರಿಂದ ಅದೇ ರೀತಿಯಾದ ತುಂಬ ಹೂ ಆಗಿಬಿಟ್ಟಿದೆ. ಸೊ ಇದೆಲ್ಲ ಹೂವಿನ ಗಿಡಲೆಲ್ಲ ಇನ್ನೂ ಯಾವುದು ಕ್ಲೀನ್ ಮಾಡಿಲ್ಲ. ಕಳೆಯಲ್ಲಿ ಯಾವುದು ತೆಗೆದುಬಿಟ್ಟು ಅಷ್ಟು ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡ್ತಾ ಇದ್ವಿ ಒಂದು ಕಡೆಯಿಂದ. ಇದನ್ನು ಕೂಡ ಕೊಟ್ಟೆಯೊಳಗೆ ಹಾಕಿಬಿಟ್ಟು ಇದಕ್ಕೆ ಯಾವುದು ಕೂಡ ಹೂ ಬಿಟ್ಟಿಲ್ಲ. ಅಂದರೆ ತಂದು ಹಾಕಿರುವಂಥದ್ದು ಇದೆಲ್ಲ ಡೇರೆ ಗಿಡಗಳು ಯಾವುದು ಕೂಡ ಹೂ ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಇಯರ್ಸ್ ಅದನ್ನು ಗೆಡ್ಡೆ ಆಗಿಬಿಟ್ಟು ಅದನ್ನು ಬೇಸಿಗೆಗಾಲದಲ್ಲಿ ಬಿದ್ದ ತಕ್ಷಣ ಗೆಡ್ಡೆನೆಲ್ಲ ತೆಗೆದುಬಿಟ್ಟು ಶೇಖರಣೆ ಮಾಡಿಬಿಟ್ಟು ನೆಕ್ಸ್ಟ್ ವರ್ಷ ಮತ್ತೆ ನೆಡುವ ಅಂತ ಹೇಳ್ಬಿಟ್ಟು ಈ ಥರ ಪ್ಲಾಟ್ ಒಳಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕೂಡ ಹೂ ಬಿಟ್ಟು ಕೂಡ ಹೋಗಿದೆ. ಯಾಕೆಂದರೆ ಇಲ್ಲಿ ಮಳೆನೂ ಕೂಡ ಜಾಸ್ತಿ ಆಗಿರೋದ್ರೆ ಈ ಸಲ ಹೂ ಅಷ್ಟೊಂದು ಬಿಟ್ಟಿಲ್ಲ. ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ. ಯಾಕೆಂದರೆ ತುಂಬ ಮಳೆ ಆಗಿರೋದ್ರಿಂದ ಡೇರೆ ಗಿಡ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಈ ಸಲ. ಅಂದರೆ ನಾನು ಡೇರೆ ಗಿಡ ನೆಡೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಗೆಣಸು ಕೂಡ ಚಿಗುರು ಬಿಡೋಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಮಳೆನೂ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಡೇರೆ. ಅದು ಹೂನು ಕೂಡ ಬಿಟ್ಟಿರೋದೆಲ್ಲ ನಾವು ಆಲ್ರೆಡಿ ಕೊಯ್ದು ದೇವರಿಗೆ ಇಟ್ಬಿಟ್ಟಿದ್ದೀವಿ. ಎಲ್ಲ ಬೇರೆ ಬೇರೆದನ್ನು ಎಲ್ಲೇನೂ ತಂದುಬಿಟ್ಟು ನಾನು ಈ ಥರ ಪ್ಲಾಟ್ ಒಳಗೆ ಹಾಕಿ ಹೂವಿನ ಗಿಡನ ಇಟ್ಟಿದ್ದೀನಿ. ಇದನ್ನೆಲ್ಲ ಕಳೆ ಬಂದಿರೋದನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಹೂವಿನ ಗಿಡನೆಲ್ಲ ಕರೆಕ್ಟ್ ಮಾಡೋಕ್ಕೆ. ಇದನ್ನು ಕೂಡ ಸೇವಂತಿಗೆ ಗಿಡನೂ ಕೂಡ ನೆಟ್ಟಿರೋದು ಅಷ್ಟೂ ಕೂಡ ಆಗಿಲ್ಲ. ಜಾಸ್ತಿ ಮಳೆಯೋದ್ರಿಂದ ಅಲ್ಲೇ ಕೂಡ ಕೊಳೆತು ಹೋಗ್ಬಿಟ್ಟಿದೆ. ಆಗಿರೋದನ್ನೆಲ್ಲ ಕೂಡ ಈಗ ಗುಟ್ಟ ಹಾಕಿ ಕಟ್ಟಿದ್ದೀನಿ. ಅಷ್ಟಕ್ಕೂ ಕೂಡ ಗುಟ್ಟ ಹಾಕ್ಲಿಕ್ಕೆ ಮುಟ್ಟಿಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಬ್ಯುಸಿ ಇರೋದ್ರಿಂದ ಸೊ ಹೂವಿನ ಗಿಡ ಚಾಕರಿ ಮಾಡ್ಲಿಕ್ಕೆ ಬಂದು ಮುಟ್ಟಿಲ್ಲ. ಇದು ನೋಡಿ ಆಲ್ರೆಡಿ ಎಲ್ಲ ಮೊಗ್ಗು ಬರ್ತಾ ಇದೆ. ಇದು ವೈಟ್ ಕಲರಿನ ಸೇವಂತಿಗೆ ಬೇಗ ಮೊಗ್ಗು ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವು ನೋಡ್ಬೋದು ಈಗ ಸೇವಂತಿಗೆ ಗಿಡನ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ಯಾಕೆಂದರೆ ತುಂಬ ಮಳೆ ಬಿದ್ದಿರೋದ್ರಿಂದ ಮಳೆ ನೀರು ಜಾಸ್ತಿ ಆಗಿ ಬುಡನೇ ಕೊಳೆತೋಗ್ಬಿಟ್ಟಿದೆ. ಅಷ್ಟನ್ನು ಕೂಡ ಸತ್ತೋಗ್ಬಿಟ್ಟಿದೆ. ಇರುವಂಥದ್ದು ಬುಡಗಳನ್ನೆಲ್ಲ ಈಗ ಸರಿ ಮಾಡಿ ಕಟ್ಟಿಬಿಟ್ಟು ಅದನ್ನು ಕರೆಕ್ಟಾಗಿ ಕಳೆನೆಲ್ಲ ತೆಗೆದುಬಿಟ್ಟು ಚಂದ ಮಾಡಿ ಸ್ವಲ್ಪ ಅವಾಗವಾಗ ಒಂದು 8 ದಿನಕ್ಕೆ ಒಂದ್ಸತಿ ನೀರು ಹಾಕ್ತಾ ಇದ್ದೀನಿ. ಈ ಸಲ ಹೂವಿನ ಗಿಡ ನೋಡೋದು ತುಂಬ ಪಾಪ ಅನಿಸ್ತಾ ಇದೆ. ಯಾಕೆಂದರೆ ಒಂದ್ಸತಿ ನಾನು ಹೂವಿನ ಗಿಡನ ಕರೆಕ್ಟಾಗಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗೆ ತುಂಬ ಮಳೆಯಾಗಿ ತುಂಬ ಹೂವಿನ ಗಿಡ ಸತ್ತೋಗ್ಬಿಟ್ಟಿದೆ. ಈ ಸಲ ಹೂವಿನ ಗಿಡ ನೋಡಿಬಿಟ್ರೆ ತುಂಬ ಹೂವಿನ ಗಿಡನೂ ಮಳೆ ಜಾಸ್ತಿ ಆಗಿ ಅನಿಸುತ್ತೆ ತುಂಬ ಕೊಳೆತೋಗ್ಬಿಟ್ಟಿದೆ. ಯಾಕಂದರೆ ಹೋದ ವರ್ಷ ನೆಟ್ಟಿರುವಂಥ ಹೂವಿನ ಗಿಡನೂ ಕೂಡ ಮಳೆ ಜಾಸ್ತಿಯಾಗಿ ಕೊಳೆತೋಗ್ಬಿಟ್ಟಿದೆ. ಇಲ್ಲೂ ಕೂಡ ಸೇವಂತಿಗೆ ಪ್ಲಾಟ್ ಒಳಗೆ ಹಾಕಿಟ್ಟಿದ್ನಲ್ಲ ಅದನ್ನು ಕೂಡ ಕೆಲವೊಂದನ ಇದೆ, ಕೆಲವೊಂದನ ಸತ್ತೋಗ್ಬಿಟ್ಟಿದೆ. ಅದಕ್ಕೂ ಗುಟ್ಟ ಹಾಕ್ಲಿಕ್ಕೆ ಇಲ್ಲಿ ಮುಟ್ಟಿಲ್ಲ ನಾನು. ಇದಕ್ಕೆಲ್ಲ ಗುಟ್ಟ ಹಾಕಿ ಕರೆಕ್ಟಾಗಿ ಕಟ್ಟಬೇಕಾಗಿದೆ. ಆಲ್ರೆಡಿ ಮಗ್ಗು ಬರೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದ್ರ ಗುಟ್ಟ ಕಟ್ಟಿಲ್ಲ ನಾನು. ಇದನ್ನೆಲ್ಲ ಕರೆಕ್ಟಾಗಿ ಗುಟ್ಟ ಹಾಕಿಬಿಟ್ಟು ನೆಡಬೇಕು ಅಂತ ಕರೆಕ್ಟಾಗಿ ಇಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಟೈಮ್ ಸಿಗ್ತಾ ಇಲ್ಲ. ಇಲ್ಲಿ ಕೆಳಗಡೆ ನೆಟ್ಟಿದ್ನಲ್ಲ ಇದಕ್ಕೊಂದು ಫುಲ್ ಡೈರೆಕ್ಟಾಗಿ ಮಳೆ ನೀರು ತಾಗಿರೋದ್ರಿಂದ ಫುಲ್ಲಾಗಿ ಹೋಗ್ಬಿಟ್ಟಿದೆ. ಅಲ್ಲೊಂದು ಇಲ್ಲೊಂದು ಬುಡ ಇದೆ ಅನ್ಸುತ್ತೆ ಅಷ್ಟೇ.
ಇಲ್ಲ ಅಂತಂದರೆ ಫುಲ್ಲಾಗಿ ಹೋಗಿಬಿಟ್ಟಿದೆ. ಇಲ್ಲಿ ಯಾವುದು ಕಳೆ ಯಾವುದು ತೆಗೆದುಬಿಟ್ಟು ಕ್ಲೀನ್ ಮಾಡಿಲ್ಲ ಇನ್ನೂ. ಕ್ಲೀನ್ ಮಾಡಬೇಕು, ಟೈಮ್ ಸಿಗ್ತಾ ಇಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇರುವಂಥ ಒಂದೊಂದು ಗೂಡನಾದರೂ ಅದಕ್ಕೆ ಗುಟ್ಟ ಹಾಕಿಬಿಟ್ಟು ಕರೆಕ್ಟಾಗಿ ಕಟ್ಟಬೇಕು. ಫುಲ್ಲಾಗಿ ಸೇವಂತಿ ಗಿಡ ಇರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಒಂದು ಸ್ವಲ್ಪ ಬದುಕಿದೆ. ಇಲ್ಲಷ್ಟನ್ನು ಕೂಡ ಒಂದು ಚಿಕ್ಕದಾಗಿ ಪಕ್ಕದಲ್ಲಿ ಅಂಗಳದ ಪಕ್ಕದಲ್ಲೇನೂ ಕೂಡ ಒಂದು ಗುಡ್ಡ ಇದೆ. ಇಲ್ಲಿ ಫುಲ್ಲಾಗಿ ಒಂಥರ ಗೊಜ್ಜು ಮಣ್ಣು. ಈ ಗೊಜ್ಜು ಮಣ್ಣಿಗೆ ಬೇರೆ ಕಡೆಯಿಂದ ನಾವು ಮಣ್ಣನ್ನು ತಂದುಬಿಟ್ಟು ಹೂವಿನ ಗಿಡ ನೆಟ್ಟಿರೋದು. ಆದರೂ ಕೂಡ ಇಲ್ಲಿ ಜರ್ಬರ್ ಗಿಡ ಇದೆಯಲ್ಲ ಅಷ್ಟೂ ಕೂಡ ಇಲ್ಲಿ ಸತ್ತೋಗ್ಬಿಟ್ಟಿದೆ. ಯಾಕೆಂದರೆ ಇಲ್ಲಿ ಫುಲ್ಲು ಜರ್ಬರ್ ಗಿಡ ಇತ್ತು. ನೀರು ಅಲ್ಲೇ ಸ್ಟಾಕ್ ಆಗಿಬಿಟ್ಟು, ಅಂದರೆ ಒಂದು ಸ್ವಲ್ಪ ಹೊಂಡ ಆದಂಗೆ ಆಯಿತು. ಅಲ್ಲೇ ಕೂಡ ನೀರು ಫುಲ್ಲಾಗಿ ಮಳೆಗಾಲದಲ್ಲಿ ಸ್ಟಾಕ್ ಆಗಿಬಿಟ್ಟು ಅಷ್ಟು ಜರ್ಬರ್ ಗಿಡ ಅಲ್ಲಷ್ಟು ಸತ್ತೋಗ್ಬಿಟ್ಟಿದೆ. ಅಂದರೆ ಮತ್ತೆ ಬೇರೆ ತಂದು ಇವಾಗ ನೆಡಬೇಕಾಗಿದೆ. ಇಲ್ಲಿ ನೋಡ್ಬೋದು ಜರ್ಬರ್ ಗಿಡನೆಲ್ಲ ಈ ಮಳೆಗಾಲ ಟೈಮಲ್ಲಾದರೂ ಕೂಡ ಹೇಗೆ ಒಣ ಆಗಿದೆ ಅಂತಂದರೆ ನೀರು ಫುಲ್ ಜಾಸ್ತಿನೇ ಆಗಿಬಿಟ್ಟಿದೆ. ಹಾಗಾಗಿ ಜರ್ಬರ್ ಗಿಡ ಎಲ್ಲ ಸತ್ತೋಗ್ಬಿಟ್ಟಿದೆ. ಇಲ್ಲಿ ಜರ್ಬರ್ ಗಿಡ ಮಧ್ಯೆ ಮಧ್ಯೆ ದಾಸವಾಳ ಗಿಡನೂ ಕೂಡ ನೆಟ್ಕೊಂಡಿದ್ದೀನಿ. ಇಲ್ಲಿ ವೈಟ್ ಕಲರಿಂದ ದಾಸವಾಳ ಗಿಡಕ್ಕೆ ಕೆಂಪು ಕಲರಿಂದ ದಾಸವಾಳ ಹಣ್ಣು ಬಿಡುತ್ತೆ, ಮತ್ತು ವೈಟ್ ಕಲರಿಂದ ದಾಸವಾಳ ಹಣ್ಣು ಬಿಡುತ್ತೆ. ಒಂದೇ ಬುಡ ಇದು, ಆದರೆ 2 ಕಲರಿಂದ ಬಿಡುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಫುಲ್ಲಾಗಿ ಕಳೆ ಬಂದಿರೋದು. ಕಳೆ ತೆಗಿಯೋಕ್ಕಿಂತ ಮುಂಚೆ ಏನಾದರೂ ವಿಡಿಯೋ ಮಾಡಿದರೆ ಇದು ಯಾವ ಥರ ಅಂತ ಹೇಳಿ ಹೂವಿನ ಗಿಡನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಕಳೆ ಬಂದಿರೋದು. ಅಷ್ಟನ್ನೆಲ್ಲ ಸ್ವಲ್ಪ ಕಳೆ ತೆಗೆದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಕಳೆನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೂವಿನ ಗಿಡನ ಚೆಂದ ಮಾಡಿ ಎಲ್ಲೆಲ್ಲಿ ಸತ್ತೋಗಿದೆ ಅಲ್ಲೆಲ್ಲ ಮತ್ತೆ ಬೇರೆ ತಂದು ನೆಡುವ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀವಿ. ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಸಲ ಗಾರ್ಡನ್ನೆಲ್ಲ ಹೂವಿನ ಗಾರ್ಡನ್ನೆಲ್ಲ ಈ ಥರ ಆಗಿಬಿಟ್ಟಿದೆ. ಇಲ್ಲಿ ಬೇಲಿ ಇದೆಯಲ್ಲ, ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಬೇಲಿಗೆ ನಾವು ಹೂವಿನ ಗಿಡನ ನೆಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಮಂಗ ಇದ್ರ ಮೇಲೆ ಬಂದು ಕೂತ್ಕೊಂಡು ಅಷ್ಟು ದಾಸವಾಳ ಗಿಡನೂ ಫುಲ್ಲಾಗಿ ಎಲೆ ತಿಂದ್ಕೊಂಡ್ಬಿಟ್ಟಿದೆ. ಇಲ್ಲಿ ಪಕ್ಕದಲ್ಲಿ ಮನೆ ಇದೆ, ಆ ಮನೆ ಮೇಲೆ ಕೂತ್ಕೊಂಡು ನಮ್ಮ ದಾಸವಾಳ ಎಲೆ ಇರುತ್ತಲ್ಲ ಅಷ್ಟನ್ನು ಕೂಡ ತಿಂದ್ಕೊಂಡೋಗಿದೆ. ಫುಲ್ಲಾಗಿ ಹೂನೇ ಬಿಡ್ತಾ ಇಲ್ಲ ಇವಾಗ. ಯಾಕಂದರೆ ಅಷ್ಟು ಎಲೆನ ಬಂದು ಕೂತ್ಕೊಂಡು ಎಲೆ ಅಷ್ಟು ತಿಂದ್ಕೊಂಡು ಹೋಗೋದು, ಜಸ್ಟ್ ಕೋಲ್ ಮಾತ್ರ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಕಳೆ ಆಗಿರಲಿ ಏನೇ ಆಗಿರಲಿ ಕೂಡ ಇನ್ನೂ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಬೇಕು. ತುಂಬ ಇರೋದ್ರಿಂದ ಎಲ್ಲಿ ಕಳೆ ತೆಗಿಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಧಾನವಾಗಿ ಎಲ್ಲ ಕಡೆಯೂ ಕಳೆ ತೆಗಿತಾ ಬರ್ತಾ ಇದ್ದೀವಿ. ಹಸಿರಲ್ಲಿ ಮಾತ್ರ ಹೂವಿನ ಗಿಡ ಇದೆ, ಹೂವಿಲ್ಲ. ಎಲ್ಲ ಗಿಡಗಳನ್ನೆಲ್ಲ ಚಾಕ್ರಿ ಮಾಡಿ ಎಲ್ಲ ಮಾಡೋ ತನಕ ಕಷ್ಟ ಆಗುತ್ತೆ. ಮಳೆಗಾಲ ಇನ್ನು 2-3 ದಿನ ಬೀಳ್ತಾ ಇರಲಿಲ್ಲಾಗಿತ್ತು. ಅದಕ್ಕೆ ಈ ಗುಲಾಬಿ ಗಿಡನೆಲ್ಲ ಹೇಗಾಗಿದೆ ಅಂತಂದರೆ ನೋಡ್ಬೋದು ನೀವು, ಹೀಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಅಷ್ಟು ಗಿಡಗಳದ್ದೆಲ್ಲ ಕಳೆನೆಲ್ಲ ತೆಗೆದುಬಿಟ್ಟು ಇವಾಗ ಕಟಿಂಗ್ ಮಾಡಬೇಕು. ದಾಸವಾಳ ಗಿಡ ಆಗಿರಲಿ ಅಥವಾ ಗುಲಾಬಿ ಗಿಡನೆಲ್ಲ ಕಟಿಂಗ್ ಮಾಡಬೇಕು. ಅಂದರೆ ಮಂಗ ಎಲ್ಲ ತಿಂದುಬಿಟ್ಟಿದ್ದಾವೆ ಅಷ್ಟು ಗಿಡಗಳು. ಹಿಂದ್ಗಡೆಲ್ಲ ಕಾಣಿಸ್ತಾ ಇರ್ಬೋದು. ನಾವು ಮನೇಲಿ ಇಲ್ದಿದ್ದಾಗ ಅಷ್ಟನ್ನು ಕೂಡ ಮಂಗ ಎಲ್ಲ ಫುಲ್ಲಾಗಿ ತಿಂದುಬಿಟ್ಟಿದೆ. ಅದನ್ನೆಲ್ಲ ಇವಾಗ ಮಂಗ ತಿಂದಿರೋದನ್ನೆಲ್ಲ ಕಟ್ ಮಾಡಬೇಕಾಗಿದೆ. ಹಾಗೆ ಇದು ಗುಲಾಬಿ ಗಿಡ ಪರಿಸ್ಥಿತಿ ಅಂತೂ ಫುಲ್ ಗಂಭೀರ ಆಗಿಬಿಟ್ಟಿದೆ. ಅಷ್ಟು ಕಳೆನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಅದನ್ನ ಈಗ ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಅದನ್ನೆಲ್ಲ ಪೂರ್ತಿಯಾಗಿ ಕಟ್ ಮಾಡಬೇಕಾಗತ್ತೆ. ಹಾಗೆ ಜರ್ಬರ್ ಗಿಡನೆಲ್ಲ ತುಂಬ ಮಳೆ ಬಿದ್ದಿರೋದ್ರಿಂದ ಅಷ್ಟು ಕೊಳೆತು ಹೋಗಿ ಸತ್ತೋಗ್ಬಿಟ್ಟಿದ್ದಾವೆ. ಇಲ್ಲಿನೂ ಕೂಡ ಜರ್ಬರ್ ಗಿಡನ ಹಚ್ಚಿದ್ದೀವಿ, ಅಷ್ಟನ್ನು ಕೂಡ ಸತ್ತೋಗ್ಬಿಟ್ಟಿದೆ. ಗುಲಾಬಿ ಗಿಡದ ಪರಿಸ್ಥಿತಿ ಹೀಗಾಗಿದೆ. ಅಷ್ಟನ್ನು ಕೂಡ ಕಟ್ ಮಾಡಿ ಅದಕ್ಕೆ ಗುಟ್ಟ ಹಾಕಿ ಕರೆಕ್ಟಾಗಿ ಕಟ್ ಮಾಡಬೇಕು. ಹೋದ್ಸಲದೂ ಕೂಡ ನಾನು ಚಳಿಗಾಲದ ಟೈಮ್ದಲ್ಲೇ ಕಟ್ ಮಾಡಿರೋದು ಅಷ್ಟನ್ನು ಕೂಡ. ಸೊ ಈಗಾಗಿ ನೋಡ್ಬೋದು ಅಷ್ಟನ್ನು ಕೂಡ ಚಿಗುರು ಬಿಟ್ಟು ಒಂದ್ಸತಿ ಅಷ್ಟು ಕೂಡ ಹೂ ಬಿಟ್ಟಾಗಿದೆ. ಸೊ ಇವಾಗ ಕಟ್ ಮಾಡಿದ್ರೆ ಮತ್ತೆ ಕರೆಕ್ಟಾಗಿ ಚಿಗುರು ಬಿಡುತ್ತೆ. ಕಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಇನ್ನು ಸ್ವಲ್ಪ ದಿನದಲ್ಲೇ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಹೇಗೆ ಕಟ್ ಮಾಡ್ತೀನಿ ಅಂತ ಹೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟನ್ನು ಕೂಡ. ಸೊ ಇಲ್ಲಿ ಕಾಣಿಸ್ತಾನೆ ಇಲ್ಲ ಗಿಡಗಳನ್ನೆಲ್ಲ. ಸೊ ಇಲ್ಲಿ ನೋಡ್ಬೋದು ಹೇಗಾಗಿದೆ ಅಂತ ಹೇಳ್ಬಿಟ್ಟು ಗುಲಾಬಿ ಗಿಡನೆಲ್ಲ ಫುಲ್ಲಾಗಿ ಎಲೆ ಎಲ್ಲ ಅಷ್ಟೊಂದು ಚಿಗುರು ಬಿಡ್ತಾ ಇಲ್ಲ. ಈಗ ಕಟ್ ಮಾಡಿದ್ರೆ ಚೆನ್ನಾಗಿ ಚಿಗುರು ಬಿಡುತ್ತೆ. ಚಳಿಗಾಲ ಸ್ವಲ್ಪ ಸ್ಟಾರ್ಟ್ ಆಗಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀನಿ. ತುಂಬ ಮಳೆ ಆಗಿರೋದ್ರಿಂದ ಅದಕ್ಕೆ ನೀರು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕಾಗಿ ಅಷ್ಟೊಂದು ಗುಲಾಬಿ ಗಿಡನೂ ಕೂಡ ಎಲೆ ಎಲ್ಲ ಬಿಡ್ತಾ ಇಲ್ಲ, ಜಸ್ಟ್ ಒಣ ಆಗಿಬಿಟ್ಟಿದೆ. ಕಟ್ ಮಾಡಿದ್ರೆ ಚೆನ್ನಾಗಿ ಚಿಗುರು ಬಿಡುತ್ತೆ. ಮಳೆಗಾಲ ಸ್ಟಾರ್ಟಿಂಗಲ್ಲಿ ಕಟ್ ಮಾಡಿಲ್ಲ ನಾನು, ಪ್ರತಿ ವರ್ಷವೂ ಚಳಿಗಾಲದಲ್ಲಿ ಕಟ್ ಮಾಡ್ತೀನಿ. ಇದು ಚೆಂಡು ಹೂವು ಸಸಿಗಳು ಅಂತಂದರೆ ಗೊಂಡೆ ಹೂವು ಅಂತೀವಲ್ಲ ಅದ್ರ ಸಸಿಗಳು. ತುಂಬ ಬೀಜನ ನಾನು ಹಾಕಿಬಿಟ್ಟಿದ್ದೆ. ಸೊ ಫುಲ್ಲಾಗಿ ಸಸಿ ಬಂದಿರೋದು. ಎಷ್ಟಾಗುತ್ತೋ ಅಷ್ಟನ್ನು ನೆಟ್ಟಿದ್ದೀನಿ. ಬಾಕಿದೆಲ್ಲ ಸಸಿನ ಇಲ್ಲೇ ಬಿಟ್ಟು ಇಟ್ಟಿದ್ದೀನಿ. ಮತ್ತೆ ಎಲ್ಲಾದರೂ ಜಾಗ ಇದ್ದರೆ ನೆಡುವ ಅಂತ ಹೇಳಿಬಿಟ್ಟು. ಸೊ ಇಲ್ಲೆಲ್ಲ ನೋಡಿ ಗಂಡೆ ಸಸಿನ ಫಸ್ಟ್ ಚಿಗುರು ಬರುತ್ತಲ್ಲ ಆವಾಗಲೇ ನೆಟ್ಟಿರೋದು. ಇಷ್ಟು ಹೈಟ್ ಬಂದುಬಿಟ್ಟಿದೆ. ಅದರಲ್ಲೇ ಸಸಿನ ಹಾಕಿದ್ವಲ್ಲ ಅಷ್ಟು ಹೈಟ್ ಬಂದಿಲ್ಲ. ಸೊ ಇದನ್ನು ನಮ್ಮ ದೀಪಾವಳಿ ಹಬ್ಬ ಟೈಮಿಗೆ ನಮಗೆ ಗೊಂಡೆ ಹೂ ಬೇಕಾಗತ್ತೆ. ಹಾಗಾಗಿ ಗೊಂಡೆ ಹೂವನ್ನ ನಾವು ನೆಟ್ಕೊತೀವಿ, ತುಂಬ ನೆಟ್ಕೊತೀವಿ. ನಮಗೆ ದೀಪಾವಳಿ ಹಬ್ಬಕ್ಕೆ ಒಂದು ಫುಲ್ ಬೇಕಾಗತ್ತೆ. ಹಾಗಾಗಿ ಅಂಗಳದಲ್ಲೆಲ್ಲ ಫುಲ್ಲಾಗಿ ಗೊಂಡೆ ಹೂ ಸಸಿನ ಫುಲ್ಲಾಗಿ ನೆಟ್ಕೊಂಡಿದ್ದೀವಿ. ಇನ್ನೊಂದು 1 ತಿಂಗಳಿಗೆ ಅಂತಂದರೆ ಗೊಂಡೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಹಾಗೆ ನಮ್ಮದು ಈ ಸಲ ತರಕಾರಿ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ನೋಡ್ಬೋದು ನೀವು. ಇಲ್ಲಿ ಮೆಣಸಿನ ಸಸಿನ ನೆಟ್ಟಿದ್ದೀವಿ, ಬೆಂಡೆ ಮತ್ತು ಉದ್ದ ಸೊಡಗೆ, ಬೀನ್ಸು ಎಲ್ಲನೂ ಕೂಡ ಹಾಕಿದ್ವಿ. ಆದರೆ ನಮಗೆ ಸಾಕಾಗುವಷ್ಟನ್ನು ಬಂದಿದೆ. ಆದರೆ ನಾವು ತುಂಬ ಬರುತ್ತೆ ಈ ಸಲ, ತುಂಬ ಮಳೆ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಈ ಸಲ ತರಕಾರಿ ಜಾಸ್ತಿನೇ ಬೀಳುತ್ತೆ ಅಂತ ಅಂದ್ಕೊಂಡಿದ್ವಿ.
ಹಾಕಿದ್ದೀವಿ. ಆದರೆ ನಾವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ಮಳೆ ಬಿದ್ದಿರೋದ್ರಿಂದ ತರಕಾರಿ ಎಲ್ಲ ತುಂಬ ಕೊಳೆತು ಹೋಗ್ಬಿಟ್ಟಿದೆ. ಆಲ್ರೆಡಿ ಬೀನ್ಸನ್ನೆಲ್ಲ ಬಂದೂ ಕೂಡ ಗಿಡಗಳು ಸತ್ತೋಗ್ಬಿಟ್ಟಿದೆ, ಅಂದರೆ ಬಳ್ಳಿ ಸತ್ತೋಗ್ಬಿಟ್ಟಿದೆ. ಇದು ಮೆಣಸಿನ ಗಿಡಕ್ಕೂ ಕೂಡ ಮೆಣಸು ಚೆನ್ನಾಗಾಗಿದೆ. ನಮಗೆ ತುಂಬ ನಮಗೆ ಎಷ್ಟು ಬೇಕಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಮೆಣಸು ಬಂದಿದೆ. ಇಲ್ಲಾಂತಂದರೆ ಮೆಣಸಿನ ಗಿಡ ಪ್ರತಿ ವರ್ಷ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಈ ಸಲ ಸ್ವಲ್ಪ ಓಕೆ ಚೆನ್ನಾಗಾಗಿದೆ. ಇದು ಬೆಂಡೆನೂ ಕೂಡ ಓಕೆ, ನಮಗೆ ಸಾಕಾಗುವಷ್ಟು ಬೆಂಡೆ ಈ ಸಲ ಬಿಟ್ಟಿದೆ. ಹಾಗೆ ಉದ್ದ ಸೊಡಗೆನೂ ಕೂಡ, ಯಾಕೆಂದರೆ ಇದನ್ನು ನೆಟ್ಟೂ ಕೂಡ ಎಲ್ಲ ಬಿಟ್ಟು ಕೂಡ ಈಗ ಸಾಯ್ತಾ ಇದ್ದಾವೆ. ಯಾಕೆಂದರೆ ಇನ್ನೊಂದು ತಿಂಗಳಿಗೆ ಅಂತಂದರೆ ಅಂಗಳನ್ನೆಲ್ಲ ಕ್ಲೀನ್ ಮಾಡಬೇಕು, ಏನು ಮಾಡಿದ್ರು ಅದು ತೆಗಿಲೇಬೇಕು. ಆದರೆ ಇನ್ನೊಂದು 15 ದಿನ ಆದರೂ ಬಿಡಬೇಕಿತ್ತು, ಆದರೆ ಅಷ್ಟು ಬೇಗನೆ ಮಳೆ ಜಾಸ್ತಿಯಾಗಿ ಸತ್ತೋಗ್ಬಿಟ್ಟಿದೆ. ಇಲ್ಲಿ ನಮ್ಮ ಅಂಗಳ ಎಂಡ್ ಪಕ್ಕದಲ್ಲೇ ನಮ್ಮ ಅಣ್ಣನ ಮನೆ ಹೋಗೋ ರೋಡ್ ಇದೆ. ಅದ್ರ ಏರಿ ಒಂದು ಚಿಕ್ಕದಾಗಿ ಒಂದು ದರೆ ಉಂಟು. ಆ ದರೆ ಮೇಲೆ ಏನು ನೆಡುವ ಅಂತ ಹೇಳ್ಕೊಂಡು ಅಂದ್ಕೊತಾ ಇದ್ದಾಗಿತ್ತು. ಈಗ ದಾಸವಾಳ ಗಿಡ ಏನಾದರೂ ನೆಟ್ಬಿಟ್ರೆ ರೋಡಿಗೆ ತೊಂದರೆ ಆಗುತ್ತೆ, ಯಾಕಂದರೆ ದೊಡ್ಡದಾಗಿ ಬೆಳೆಯುತ್ತೆ. ಹಾಗಾಗಿ ಮುಳ್ಳಿನ ಗಿಡ ಏನಾದರೂ ಇದ್ದರೆ, ಯಾಕಂದರೆ ರೋಡ್ ಇದೆ ಅಲ್ಲ, ಸೊ ಪಕ್ಕದಲ್ಲಿ ನಾವು ಯಾವಾಗಲೂ ಅಡಿಕೆನೆಲ್ಲ ಒಣಸ್ಲಿಕ್ಕೆ ಹಾಕ್ತೀವಿ. ಸೊ ಸೆಕ್ಯೂರಿಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಗುಲಾಬಿ ಗಿಡನ ತಂದು ನೆಟ್ಕೊಂಡಿದ್ದೀನಿ. ಆ ಗುಲಾಬಿ ಗಿಡ ಈ ಸಲ ಮಳೆಗಾಲದಲ್ಲಿ ಕಳೆ ಎಲ್ಲ ಬಂದುಬಿಟ್ಟು ಗುಲಾಬಿ ಗಿಡನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಕಳೆ ಬಂದಿರೋದು. ಯಾರು ನೋಡ್ರೆ ಇಲ್ಲಿ ಹೂವಿನ ಗಿಡ ಇದೆ ಅಂತ ಯಾರೂ ಅಂತ ಇರಲಿಲ್ಲ. ಸೊ ನಿನ್ನೆನ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದಕ್ಕಿಂತ ಮುಂಚೆ ಬಂದು ನಾನೇನಾದರೂ ಇಲ್ಲೆಲ್ಲ ಕಟ್ ಮಾಡಬೇಕು ಗುಲಾಬಿ ಗಿಡ ಅಂತಂದರೆ ನಿಮ್ಗೆ ಕಾಣಿಸ್ತಾನೆ ಇರಲಿಲ್ಲ. ಯಾಕೆಂದರೆ ಗುಲಾಬಿ ಗಿಡ ಇದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಅದನ್ನು ನಮ್ಗೆ ನೆಟ್ಟಿದ್ವಾಗ ಗೊತ್ತಿರೋದಕ್ಕೆ ಅಲ್ಲಿ ಗುಲಾಬಿ ಗಿಡ ಇದೆ ಅಂತೇಳಾಯಿತು. ಸೊ ಹಾಗಾಗಿ ಗುಲಾಬಿ ಗಿಡನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಉದ್ದ ಸಾಡಿಗೆ ಇರೋದನ್ನೆಲ್ಲ ಆಲ್ರೆಡಿ ಉದ್ದ ಸಾಡಿಗೆನೆಲ್ಲ ಬಿಟ್ಟು ಆಗಿದೆ. ಸೊ ಇದು ನೆಲನೆಲ್ಲಿಕಾಯಿ ತುಂಬ ಔಷಧಿ ಬರುತ್ತೆ. ಸೊ ನಮ್ಮ ಅಂಗಳದಲ್ಲೆಲ್ಲ ತುಂಬ ಬಂದಿದೆ. ತುಂಬ ಬಂದಿರುವಂಥ ನೆಲನೆಲ್ಲಿಕಾಯಿನ ನಾನು ತೆಗೆದುಬಿಟ್ಟು ಒಣಸ್ಕೊಂಡಿದ್ದೀನಿ. ಸೊ ಇದು ನೋಡ್ಬೋದು ನೆಲನೆಲ್ಲಿಕಾಯಿ ಗಿಡ ನೋಡಿ, ಕೆಳಗಡೆ ಚಿಕ್ಕದಾಗಿ ನೆಲ್ಲಿಕಾಯಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ದೊಡ್ಡದಾಗಿರುವಂಥ ಗಿಡನೆಲ್ಲ ತೆಗೆದುಬಿಟ್ಟು ಒಣಸ್ಕೊಂಡಿದ್ದೀನಿ ನಾನು, ಯಾವಾಗಾದರೂ ಕಷಾಯ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿ. ಇದು ಮೆಣಸಿನ ಗಿಡನ ಎಷ್ಟು ಸಲ ಕೊಳೆ ಬಂದು ಎಷ್ಟು ಸಲ ಔಷಧಿ ಹೊಡೆದ್ರು ಅಂತ ಗೊತ್ತಾಗಿಲ್ಲ. ಇದು ಯಾಕೆ ವೈಟ್ ಥರ ಕಾಣಿಸ್ತಾ ಇದೆ ಅಂತಂದರೆ ಎಲ್ಲ ನಮ್ಮಮ್ಮ ಬೂದಿ ಹಾಕಿದ್ದಾರೆ. ಬೂದಿ ಹಾಕಿದ್ಮೇಲೆ ಒಂದು ಚಿಕ್ಕ ಮಳೆ ಬಂದಿದೆ ಅಷ್ಟೇ ಅನಿಸುತ್ತೆ. ಅದಕ್ಕಾಗಿ ಬೂದಿಯಾಗಿ ಸ್ವಲ್ಪ ವೈಟ್ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಯಾವುದೇ ಆದರೂ ಹುಳ ಇದ್ದರೆ ಬೂದಿ ಹಾಕಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಔಷಧಿ ಹೊಡೆದ್ರೆ ಏನೇ ಮಾಡಿದ್ರು ಕೂಡ ಅದು ನೋಡಿ ಎಲೆಗಳೆಲ್ಲ ಚೂಟ್ಗೆ ಹೋಗಿಬಿಟ್ಟಿದೆ. ಯಾಕಂದರೆ ಅಲ್ಲಿ ಇಷ್ಟ ಆದ ತಕ್ಷಣ ಗಿಡ ಬೇಗ ಸತ್ತೋಗ್ಬಿಡತ್ತೆ. ಆದ್ರೂ ಕೂಡ ಔಷಧಿ ಹೊಡೆದು ಅದ್ರ ಮೇಲೆ ಸ್ವಲ್ಪ ಬೂದಿ ಆವಾಗ ನಮ್ಮಮ್ಮ ಹಾಕ್ತಾ ಇರ್ತಾರೆ. ಸೊ ಏನಾದರೂ ಹುಳ ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಹುಳ ಆಗೋದನ್ನು ಬಿಡೋದಿಲ್ಲ, ನಾವು ಔಷಧಿ ಹೊಡೆಯೋದನ್ನು ಬಿಡೋದಿಲ್ಲ, ಬೂದಿ ಹಾಕೋದನ್ನು ಬಿಡೋದಿಲ್ಲ. ಹಾಗಾಗಿ ಇದು ವೈಟ್ ಥರ ಕಾಣಿಸ್ತಾ ಇದೆ, ಮತ್ತೇನೂ ಅಲ್ಲ. ಸೊ ಬೂದಿ ಅದು. ಸೊ ಮೆಣಸು ಚೆನ್ನಾಗಿ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಒಂದು ತಿಂಗಳ ಮೆಣಸಿನ ಗಿಡ ಬಚ್ಕೊಡುವ ಹೇಗಾದರೂ ಅಂತ ಹೇಳಿ. ಇಲ್ಲಿ ಒಂದೇ ಒಂದು ಬುಡ ಸೋರೆಕಾಯಿ ಇದಾಗಿರೋದು, ಬಾಕಿದೆಲ್ಲನೂ ಕೂಡ ಸತ್ತೋಗ್ಬಿಟ್ಟಿದೆ. ಅದು ಒಂದೇ ಬಳ್ಳಿಗೆ ಒಂದೇ ಸೋರೆಕಾಯಿ ಬಂದಿದೆ, ಬಾಕಿ ಎಲ್ಲ ಬುಡನೂ ಸತ್ತೋಯ್ತು. ಇರೋ ಬಳ್ಳಿಗೂ ಒಂದೇ ಸೋರೆಕಾಯಿ ಬಿಟ್ಟಿದೆ. ಸೊ ಹಾಗೆ ಬೀನ್ಸನ್ನೆಲ್ಲ ಬಂದೂ ಕೂಡ ಅಷ್ಟು ಬಳ್ಳಿ ಈಗ ಸತ್ತೋಗ್ತಾ ಇದೆ. ಸೊ ನಾವು ಹಾಕಿರುವಂಥ ಬೀನ್ಸ್ ಬಳ್ಳಿ ಆಗಿರೋ ಸೋರೆಕಾಯಿ ಬಳ್ಳಿಗೆಲ್ಲ ಹಾಕಿದ್ವಲ್ಲ, ಆ ಜಾಗದಲ್ಲಿ ಅದೆಲ್ಲ ಸತ್ತೋಯ್ತಲ್ಲ, ಅದೇ ಜಾಗದಲ್ಲಿ ಗೊಂಡೆ ಸಸಿ ಇತ್ತಲ್ಲ, ಅದನ್ನು ತಂದು ನೆಟ್ಕೊಂಡಿದ್ದೀವಿ. ಇಲ್ಲೇ ಎಲ್ಲೆಲ್ಲಿ ಜಾಗ ಇದೆ ನೋಡಿ ಅಲ್ಲೆಲ್ಲ ನಾವು ಎಲ್ಲ ತರಕಾರಿನೂ ಕೂಡ ಹಾಕಿದ್ವಿ. ಇಲ್ಲಿ ಸೌತೆಕಾಯಿ ಬಳ್ಳಿ ಹಾಕಿದ್ರು, ಅದು ಒಂದು ಸೌತೆಕಾಯಿನೂ ಬಿಟ್ಟಿಲ್ಲ. ಇಲ್ಲಿ ಬೆಂಡೆಕಾಯಿ ಹಾಕಿದ್ರು, ಅದು ಕೂಡ ಆಗಿಲ್ಲ. ಮೆಣಸಿನ ಸಸಿ ನೆಟ್ಟಿದ್ವಿ, ಅದು ಕೂಡ ಆಗಿಲ್ಲ. ಮತ್ತು ಚಿಟ್ಮಿಟ್ಕೆ ಗಿಡ ನೆಟ್ಟಿದ್ವಿ, ಅದು ಆಗಿಲ್ಲ. ಸೊ ಹೇಳೋಕ್ಕೆ ನಾವು ಹಾಕಿದ್ದೀವಿ ಅಂತ ಹೇಳೋಕ್ಕೆ ಒಂದೊಂದೇ ಬುಡ ಆಗಿದೆ, ಅದನ್ನು ಕೂಡ ಯಾವುದೂ ಬಿಡ್ತಾ ಇಲ್ಲ. ಜಸ್ಟ್ ಒಂದು 2 ಎಲೆ ಬಿಟ್ಕೊಂಡು ಒಂದು 4 ಅಡಿ ಅಷ್ಟೇ ಹೈಟ್ ಹಾಕೊಂಡು ಬೆಳ್ಕೊಂಡಿದೆ. ಯಾಕೆಂದರೆ ನಾವು ಹಾಕಿದ್ದೀವಿ ಅಂತ ಹೇಳಿ ಗಿಡ ಆಗಿದೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಅಷ್ಟೇ. ಎಲ್ಲಿ ನೋಡಿ ಬೆಂಡೆ ಸಸಿ ಎಲ್ಲ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿ. ಸೊ ಇಲ್ಲೇ ಒಂದು ಚಿಟ್ಮಿಟ್ಕೆ ಸಸಿ, ಇಲ್ಲಿ ಫುಲ್ ಗೊಂಡೆ ಸಸಿ ಉದ್ದ ಲೈನ್ ಉಂಟಲ್ಲ ಅಷ್ಟು ಕೂಡ ಚಿಟ್ಮಿಟ್ಕೆ ಹಾಕಿದ್ರು. ಒಂದೇ ಒಂದು ಬುಡ ಇದೆ, ಅದಕ್ಕೆ ಒಂದು 2 ಚಿಕ್ಕದಾಗಿ ಚಿಟ್ಮಿಟ್ಕೆನೇ ಬಿಟ್ಟಿದೆ. ಇದು ಗಿಡ ಎಲ್ಲ ತುಂಬ ಹೈಟ್ ಹೋಗುತ್ತೆ, ತುಂಬ ಚೆನ್ನಾಗಾಗತ್ತೆ. ಆದರೆ ಈ ಸಲ ಒಂದೇ ಒಂದು ಬುಡ, ಅದನ್ನು ಕೂಡ ಇಷ್ಟು ಚಿಕ್ಕದಾಗಿ ಬೆಳೆದಿದೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಅದು ಮುಂದಿನ ವರ್ಷ ಮತ್ತೆ ಹಾಕಿ ನೋಡುವ, ಆದರೂ ಆಗ್ಬೋದು ಅಂತೇಳಿ. ಬೇಸಿಗೆಗಾಲ ಅಂತೂ ಯಾವುದೂ ಕೂಡ ತರಕಾರಿನ ಬೆಳೆಸೋದಿಲ್ಲ ನಾವು, ಯಾಕಂದರೆ ನೀರು ಇರೋದಿಲ್ಲ ಅಂತೇಳಿ. ಇದು ಹಾಗಲಕಾಯಿ ಬಳ್ಳಿ ಹಾಗೆ ಬಿಟ್ಟಿದ್ದೀವಿ, ಯಾವುದೇ ರೀತಿಯ ಚಪ್ರ ಏನೂ ಮಾಡಿಲ್ಲ. ಇದು ಅಂಗಳ ತುದಿಯಲ್ಲಿ ಇರೋದ್ರಿಂದ ಹಾಗೆ ಬಿಟ್ಬಿಟ್ಟಿದ್ದೀವಿ. ಅಷ್ಟೊಂದು ಹಾಗಲಕಾಯಿ ನಮ್ಮ ಮನೇಲಿ ಯಾರೂ ಇಷ್ಟಪಡೋದಿಲ್ಲ, ಆದರೆ ಹಾಗಲಕಾಯಿನ ಹಾಕಿದ್ವಿ ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ಅವಾಗ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋದು ಅಥವಾ ಪಲ್ಯ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕೂಡ ಅಡಿಕೆ ಸಸಿನ ಇಟ್ಟಿದ್ವಿ. ಈ ಸಲ ಅಡಿಕೆ ಸಸಿನ ಹಾಕಿಬಿಟ್ಟು ಈ ಥರ ಇಟ್ಟಿದ್ವಿ ಇಲ್ಲೇ ಪಕ್ಕದಲ್ಲೇ. ಸೊ ಅದಕ್ಕಿಂತ ಪಕ್ಕದಲ್ಲಿ ಇರೋದನ್ನು ಹೋದ ಸಲ ಹಾಕಿರೋದು, ಈ ಸಲ ಹಾಕಿರೋದು ಅಡಿಕೆ ಸಸಿ ಇಲ್ಲಿ ಇಟ್ಟಿದ್ದೀವಿ. ಸೊ ಈ ಸಲ ಜಾಸ್ತಿನೇ ಹಾಕಿಲ್ಲ, ಒಂದು 5 ಸಸಿನಷ್ಟೇ ನಾವು ಪ್ಲಾಟ್ ಒಳಗೆ ಹಾಕಿರೋದು. ಇಲ್ಲೇ ಒಂದು ಬೆಂಡೆಕಾಯಿ ಗಿಡ ಆಗಿದೆ. ಇದು ಎಷ್ಟು ದೊಡ್ಡದಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಹೈಟು ಮತ್ತು ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿದೆ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂದರೆ. ಬೆಂಡೆಕಾಯಿ ಮಾತ್ರ ಬಿಡ್ತಾ ಇಲ್ಲ ಇದಕ್ಕೆ. ಇಲ್ಲಿ ಒಂದು ಬೆಂಡೆಕಾಯಿ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ಬೆಂಡೆಕಾಯಿ ಗಿಡ ಆದ್ರೂ ಕೂಡ ಬೆಂಡೆಕಾಯಿ ಮಾತ್ರ ಬಿಡ್ತಾ ಇಲ್ಲ. ನಮ್ಮಪ್ಪ ಫಸ್ಟಿಗೆ ಅಂದ್ರೆ ಇದು ಬೆಂಡೆಕಾಯಿ ಗಿಡ ಹೌದಾ ಅಲ್ವಾ ಅಂತ ಹೇಳಿ. ಸೊ ಬೆಂಡೆಕಾಯಿ ಬಿಟ್ಟಾಗ ಗೊತ್ತಾಯಿತು ಇದು ಪಕ್ಕ ಬೆಂಡೆಕಾಯಿ ಗಿಡನೇ ಅಂತ ಹೇಳಿ. ಇಲ್ಲಿ ಬೇಸಿಗೆಗಾಲದಲ್ಲೂ ಕೂಡ ಮೆಣಸಿನ ಗಿಡ ನೆಟ್ಟಿರುವಂಥದ್ದು. ಇಲ್ಲಿ ನೋಡಿ ಫುಲ್ ವೈಟಾಗಿ ಕಾಣಿಸ್ತಾ ಇದೆ. ಇವತ್ತು ಬೆಳಿಗ್ಗೆ ಮಾತ್ರ ಎಲ್ಲ ಅಮ್ಮ ಬೂದಿ ಹಾಕಿಟ್ಟಿರೋದು. ಇಲ್ಲಿ ಶುಂಠಿನ ನಾವು ನೆಟ್ಟಿರೋದು. ಇಲ್ಲಿ ಶುಂಠಿನ
ಬೇಸಿಗೆಗಾಲದಲ್ಲೂ ಕೂಡ ನೀರು ಬಿಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಶುಂಠಿನ ಇಲ್ಲಿ ಬೇಸಿಗೆಗಾಲದಲ್ಲಿ, ಯಾಕೆಂದರೆ ನೀರಿಲ್ಲ ಅಂತಂದರೆ ಶುಂಠಿ ಅಷ್ಟು ಆಗೋದಿಲ್ಲ, ಯಾಕೆಂದರೆ ಬೇಸಿಗೆಗಾಲದಲ್ಲಿ ನೀರು ಬೇಕಾಗತ್ತೆ ಅಂತೇಳ್ಬಿಟ್ಟು ಇಲ್ಲನ್ನು ತಂದು ನೆಟ್ಕೊಂಡಿದ್ವಿ. ಇವಾಗ ಚೆನ್ನಾಗಿ ಶುಂಠಿನ ಬೆಳೆದಿದೆ. ಸೊ ಇಲ್ಲಿ ನಮ್ಮಮ್ಮ ಏನು ಇವಾಗ ಬೆಳಗ್ಗೆನೇ ಏನು ಹಾಕಿದ್ದಾಳೆ, ಏನಂತ ಗೊತ್ತಿಲ್ಲ ಬೀಜನ. ಸೊ ಇದನ್ನೆಲ್ಲ ಫುಲ್ಲಾಗಿ ಬೂದಿನ ಇವತ್ತು ಬೆಳಗ್ಗೆ ಹಾಕಿದ್ರು, ಅದನ್ನಷ್ಟು ಯಾವುದು ಮಳೆ ಬಂದಿಲ್ಲ, ಹಾಗಾಗಿ ಬೂದಿ ಬೂದಿ ಕಾಣಿಸ್ತಾ ಇದೆ. ಶುಂಠಿ ಅಲ್ಲೊಂದು ಎಲ್ಲೆಲ್ಲೋ ಅಂತ ಹೇಳಿಬಿಟ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ನಾವು ನೆಟ್ಟಿಟ್ಕೊಂಡಿದ್ವಿ, ಅಲ್ಲಲ್ಲಿ ಜಾಗ ಇದೆಯಲ್ಲ ಅಲ್ಲೆಲ್ಲ. ಸೊ ಅರಿಶಿಣನೂ ಕೂಡ ಹೋದ ವರ್ಷ ನಾವು ಅರಿಶಿಣನ ಹಚ್ಚಿದ್ವಿ, ತೆಗ್ದಿರಲಿಲ್ಲಾಗಿತ್ತು. ಈ ಸಲನೂ ಹಾಗೆ ಎಷ್ಟು ಚೆನ್ನಾಗಾಗಿದೆ, ಈ ಸಲ ತೆಗಿಬೇಕು ಅದನ್ನು. ಸೊ ಅರಿಶಿಣನ ಫುಲ್ಲಾಗಿ ತುಂಬ ನೆಟ್ಟಿದ್ವಿ ಅರಿಶಿಣನ, ಯಾಕಂದರೆ ಬೇಕಾಗತ್ತೆ, ಮನೆ ಯೂಸಿಗೂ ಕೂಡ ಬೇಕಾಗತ್ತೆ ಅರಿಶಿಣ ಅಂತ ಹೇಳ್ಬಿಟ್ಟು. ಮನೆಯಲ್ಲೇ ಯಾವಾಗಲೂ ಕೂಡ ಅರಿಶಿಣ ಬೆಳೆಸ್ಕೊತೀವಿ ನಾವು. ತುಂಬ ಚೆನ್ನಾಗಿ ಆಗಿದೆ ಈ ಸಲ ಅರಿಶಿಣ, ಯಾಕಂದರೆ ಮಳೆನೂ ಕೂಡ ಜಾಸ್ತಿ ಆಗಿರೋದು. ಮತ್ತು ಹೋದ ವರ್ಷ ನಾವು ಅರಿಶಿಣ ಹಚ್ಚಿರೋದನ್ನು ತೆಗ್ದಿರಲಿಲ್ಲಾಗಿತ್ತು, ಹಾಗೆ ಬಿಟ್ಟಿದ್ವಿ, ಯಾಕಂದರೆ ನಮ್ಮ ಮನೇಲಿ ಇತ್ತು ಅರಿಶಿಣ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ನಾವು ಏನೇನು ತರಕಾರಿ ಮತ್ತು ಹೂವಿನ ಗಿಡನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ, ಈ ಥರ ನೆಟ್ಟಿದ್ವಿ ಈ ಥರ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಈ ನೆಟ್ಟಿರೋದಷ್ಟೇ ಮಾತ್ರ ತೋರಿಸಿದ್ದಾರೆ ಇವರು, ನೆಕ್ಸ್ಟ್ ಏನಾಗಿದೆ ಹೇಗಾಗಿದೆ ಅಂತೇಳಿ ತೋರಿಸಿಲ್ಲ ಅಂತ ಹೇಳಿಬಿಟ್ಟು. ಸೊ ಅಷ್ಟೊಂದು ನಮ್ಮ ಮನೇಲಿ ಯಾವ ರೀತಿ ತರಕಾರಿನೇ ಆಗಿದೆ ಮತ್ತು ಹೇಗಾಗಿದೆ ಮತ್ತು ಹೂವಿನ ಗಿಡದ ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊತೀನಿ. ಇಲ್ಲೆಲ್ಲ ಪಕ್ಕದಲ್ಲಿ ಕನಕಾಂಬರ ಹೂ ಇರುತ್ತಲ್ಲ, ಅದು ವೈಟ್ ಕಲರಿಂದ ಮತ್ತು ಕೆಂಪು ಕಲರಿಂದ 2 ಕಲರಿಂದ ಹೂವು ಇಟ್ಟಿದ್ದೀವಿ. ಇದು ಮುಂಚೆನ ಗೊಂಡೆ ಶಿಶಿ ಎಲ್ಲ ಇಷ್ಟೆಲ್ಲ ಹೈಟ್ ಆಗಿದೆ, ಆಲ್ರೆಡಿ ಹೂ ಬಿಡೋಕ್ಕೆಲ್ಲ ಮಗ್ಗೆಲ್ಲ ಬಂದುಬಿಟ್ಟಿದೆ. ಸೊ ಎಲ್ಲನೂ ಕೂಡ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ ಥರ ವೀಡಿಯೋಸ್ನ ನಾನು ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ಆ ಥರ ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ವೀಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. ಎಲ್ರಿಗೂ ಕೂಡ ಬಾಯ್.